ತಲೆ ಹಿಡಿದು ಬಾಳೋರು ಇವರು, ತಲೆ ಒಡೆದು ಬಾಳೋರು ಅವರು. ನಾನು ತಲೆ ಓಡಿಸಿ ಬಾಳೋರು. ಇವತ್ತು ನಾನು ಹೇಳ್ತಿರುವಂಥ ವಿಷಯ ಕೆಲವೊಂದು ರಿಚ್ ಪರ್ಸನ್ಸ್ ಬಗ್ಗೆ, ಅಂದರೆ ಒಂದು ಶ್ರೀಮಂತರ ಬಗ್ಗೆ. ಎಲ್ಲರೂ ಹಾಗೆ ಅಲ್ಲ, ಅಂದರೆ ಕೆಲವರು, ಅಂದರೆ ಕೆಲವರು ಹೇಗಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯನ್ನು ಟ್ರೀಟ್ ಮಾಡೋದೇ ಬೇರೆ ರೀತಿಯಲ್ಲಿ ಆಗಿರುತ್ತೆ. ಅವರಿಗೆ ಕೊಡುವ ಉಪಚಾರದಲ್ಲಿ ಆಗಿರಲಿ, ಅಥವಾ ತಿಂಡಿಯಲ್ಲಿ ಆಗಿರಲಿ, ಅಥವಾ ಸೀಟಲ್ಲಿ ಚೇರಲ್ಲಿ ಆಗಿರಲಿ, ಅಥವಾ ಬೇರೆ ಏನಾದರೂ ವಿಷಯದಲ್ಲಾದರೂ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಯನ್ನು ದೂರ ಇಡ್ತಾರೆ. ಶ್ರೀಮಂತರಿಗೆ, ರಿಚ್ ಪರ್ಸನ್ಗೆ ಬೇರೆಯೇ ರೀತಿಯೊಂದು ಟ್ರೀಟ್ ಮಾಡ್ತಾರೆ. ಸನ್ಮಾನ ಆಗಿರಲಿ, ಏನೇ ಆಗಲಿ, ಊಟ ತಿಂಡಿ ವ್ಯವಸ್ಥೆ ಎಲ್ಲದರಲ್ಲೂ ತಾರತಮ್ಯವನ್ನು ಮಾಡ್ತಾರೆ. ಇಲ್ಲಿರುವ ಮುಖ್ಯವಾದ ವಿಷಯ ಅಂದರೆ, ಈಗ ಶ್ರೀಮಂತರ ಮನೆಯಲ್ಲಿ ಏನಾದರೂ ಒಂದು ಕಷ್ಟ ಬಂದೇ ಬರುತ್ತೆ. ಅಂದರೆ ಮನುಷ್ಯನ ಮೇಲೆ ಕಷ್ಟ ಬಂದೇ ಬರುತ್ತೆ. ಕಷ್ಟ ಸುಖ ಎಲ್ಲಾನು ಇದ್ದೇ ಇರುತ್ತೆ. ಹಾಗೆ ಏನಾದರೂ ಹುಷಾರಿಲ್ಲದೆ ಹಾಗೇನಾದ್ರು ಆದರೆ ಇವರ ಸಹಾಯಕ್ಕೆ ಮೊದಲು ಬರುವುದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು ಆಗಿರ್ತಾನೆ. ಶ್ರೀಮಂತರು ಹಣ ಬೇಕಾ ಅದು ಬೇಕಂತ ಕೇಳ್ಬೋದು, ಆದರೆ ನಮ್ಮನ್ನು ಬಂದು ಆರೈಕೆ ಮಾಡುವಂಥ ವ್ಯಕ್ತಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನಾಗಿರ್ತಾನೆ. ಶ್ರೀಮಂತರು ಯಾವತ್ತೂ ನಮ್ಮ ಆರೈಕೆಯನ್ನು ಮಾಡಲು ಬರಲ್ಲ. ಸೊ ಇದರ ಬಗ್ಗೆ ಗಮನ ಇಟ್ಟರೆ ಶ್ರೀಮಂತರಿಗೆ ಉತ್ತಮ ಅಂತ ನಾನು ಅಂದ್ಕೊಳ್ತೀನಿ. ಬೈ ಚಾನ್ಸ್ ಶ್ರೀಮಂತ ವ್ಯಕ್ತಿ ಏನಾದರೂ ಅಸೌಖ್ಯ ಬಂದು ಏನಾದರೂ ತೀರಿ ಹೋದರೆ ಅವನ ಶವ ಎತ್ತೋಕ್ಕೂ ಮೊದಲು ಬರೋದು ಅಲ್ಲಿ ಶ್ರೀಮಂತ ವ್ಯಕ್ತಿ ಅಲ್ಲ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಯಾರಾದರೂ ಒಬ್ಬರು ಆಗಿರ್ತಾರೆ. ಅದೇ ಥರ ಬೈ ಚಾನ್ಸ್ ಯಾರಾದರೂ ಬಂದರೆ, ಒಬ್ಬ ಶ್ರೀಮಂತ ವ್ಯಕ್ತಿ ಅಲ್ಲಿ ಶವ ಎತ್ತೋಕೆ ಅಂತ ಬಂದರೆ 2 ಫೋಟೋ ತೆಗೆದಾದ್ಮೇಲೆ ಅವನು ಆ ಹೆಣದ ಕೈಯನ್ನು, ಅಂದರೆ ಹೆಣದ ಕೈಯನ್ನು ಬೇರೆ ಯಾರಾದರೂ ಹೆಗಲ ಮೇಲೆ ಇಟ್ಟು ಅವನು ಮುಂದೆ ಹೋಗ್ತಾನೆ. ಯಾಕೆಂದರೆ ಅವನಿಗೆ ಅಲ್ಲಿ ಪಬ್ಲಿಸಿಟಿ ಮಾತ್ರ ಬೇಕು. ಅಥವಾ ಯಾರಾದರೂ ರಾಜಕಾರಣಿ ಬಂದರೆ ಅವನು ಕೂಡ ಹಾಗೆ ಒಮ್ಮೆಗೆ ಒಂದು ಸಲ ಎತ್ತಿಕೊಂಡು ಫೋಟೋ ತೆಗೆದು ಅವನು ಹೋಗಿಬಿಡ್ತಾನೆ. ಆದರೆ ಒಬ್ಬ ಬಡವ ಆ ಥರ ಮಾಡಲ್ಲ. ಅವನು ಆ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ಮುಗಿಸಿದ ನಂತರವೇ ಅವನು ಅಲ್ಲಿಂದ ಹೋಗ್ತಾನೆ. ಸೊ ಯಾವಾಗಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯನ್ನು ದೂರ ಮಾಡಬೇಡಿ, ಅವರಿಗೂ ಸರಿ ರೆಸ್ಪೆಕ್ಟ್ ಕೊಡಿ. ಅವರು ಮನುಷ್ಯರೇ. ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಆದರೆ ಲೈಫಲ್ಲಿ ಹಣವೇ ಮುಖ್ಯ ಅಲ್ಲ. ಮತ್ತು ಒಳ್ಳೆಯ ಮನಸ್ಸು, ಒಳ್ಳೆಯ ಅಂದರೆ ಸ್ವಭಾವ ಎಲ್ಲರಲ್ಲೂ ಇರಲ್ಲ. ಅದಕ್ಕಾಗಿ ಒಂದೊಳ್ಳೆ ಡೈಲಾಗ್ ನಮ್ಮ ಉಪೇಂದ್ರ ಸರ್ ಅವರು ಹೇಳಿದ್ದಾರೆ, ಅದನ್ನು ನೋಡಿ. ಈ ಪ್ರಪಂಚದಲ್ಲಿ ಕಪ್ಪು ಬಿಳಿ ಅಂತ ಎರಡಿದೆ. ಎಲ್ರು ಕಪ್ಪನ್ನ ಕಪ್ಪೆ ಅಂತಾರೆ, ಬಿಳಿನ ಬಿಳಿನೇ ಅಂತಾರೆ. ಆದ್ರೆ ಆ ಕಪ್ಪಲ್ಲಿರೋ ಬಿಳಿನ, ಬಿಳಿಲಿರೋ ಕಪ್ಪನ್ನ ಯಾರು ನೋಡಕ್ ಹೋಗಲ್ಲ ಸರ್. ಕಪ್ಪಗಿರೋ ಮುಖ ಕೂಡ ನಕ್ಕಾಗ ಬೆಳಗಾಗತ್ತೆ, ಬೆಳಗಿರೋ ಮುಖ ಅತ್ತ ಕಪ್ಪಾಗತ್ತೆ. ಬೆಳಗಿರೋ ಆಕಾಶ ಸೂರ್ಯ ಮುಳುಗ್ತಿದ್ದಂಗೆ ಕಪ್ಪಾಗತ್ತೆ, ಅದೇ ಆಕಾಶ ಸೂರ್ಯ ಉದಯ ಆಗ್ತಿದ್ದಂಗೆ ಬೆಳಗಾಗತ್ತೆ. ವಯಸ್ಸಾಗ್ತಿದ್ದಂಗೆ ಕಪ್ಪಗಿರೋ ಕೂದಲು ಬೆಳಗಾಗತ್ತೆ, ಅದೇ ಕೂದಲಿಗೆ ಡೈ ಹಾಕಿದ್ರೆ ಕಪ್ಪಾಗತ್ತೆ. ಆದ್ರೆ ಈ ಪ್ರಪಂಚದಲ್ಲಿ ಕರಿನ ಕರಿನೇ ಅಂತಾರೆ, ಬಿಳಿನ ಬಿಳಿನೇ ಅಂತಾರೆ. ಕರ್ಗಿರೋದ್ರಲ್ಲಿ ಬೆಳಗಿರೋದ್ರನ್ನ, ಬೆಳಗಿರೋದ್ರಲ್ಲಿ ಕರಗಿರೋದ್ನ ಯಾರು ನೋಡಕ್ ಹೋಗಲ್ಲ ಸರ್. ಆ ಕರಿಲಿರೋ ಬಿಳಿನ, ಬಿಳಿಲಿರೋ ಕರಿ ನೋಡ್ಬೇಕು ಅಂದ್ರೆ ಈ ಕಣ್ಗಳಿಂದ ಆಗಲ್ಲ ಸರ್. ಅದಕ್ಕೆ ಒಳಗಡೆ ಅಂತ ಒಂದು ಕಣ್ಣಿದೆ, ಆ ಕಣ್ ತೆಗೆದು ನೋಡಿ ಎಲ್ಲ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡಿ, ಒಳಗಿರೋ ಕಣ್ ತೆಗೆದು ನೋಡೋದಕ್ಕೆ ಕಪ್ಪಗಿರೋದ್ರಲ್ಲೂ ಬೆಳಗಿರೋದು ಕಾಣಿಸ್ಬೋದು. ಬರ್ತೀನಿ. ಒಂದು ಒಳ್ಳೆಯ ಮನಸ್ಸಿಗೆ ಮಾತ್ರ ಇನ್ನೊಂದು ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡಲು ಸಾಧ್ಯವಾಗುತ್ತೆ. ಹಾಗಾಗಿ ಮನಸ್ಸನ್ನು ನೋಡಿ, ಹಣ ಸಂಪತ್ತನ್ನು ನೋಡಬೇಡಿ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.